ಹಾ. ನಾನು ಕೂಡ ಸಿಎಂ ಆಕಾಂಕ್ಷಿ ಅದೇನಿ. 2013 ಆಗಬೇಕಿತ್ತು. ಹೌದ್ರಾ? ಯಾವುದೋ ಕಾರಣಗಳಿಂದ ಆಗಿಲ್ಲ. ಸರಿ, ಅಂತದೊಂದು ಅವಕಾಶ ಬಂದ್ರೆ ನಾನು ಆಗ್ತೀನಿ. ಅದರಲ್ಲಿ ತಪ್ಪಿದ್ರೆ ಏನಕ್ಕೆ ಏನಂತ ತಪ್ಪಿಸಲಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರಿಗೆ ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವರು ಪ್ರಾತಿನಿಧ್ಯ ಬೇಕಾದ ಬಹಳ ದಿನಗಳಿಂದ ಆಸೆ ಇದೆ. ಕರೆಕ್ಟ್. ಜೊತೆಗೆ ನಾ ಎಲ್ಲೂ ಕೂಡ ಅಧಿಕಾರ ಏನು ನಾನು ಸಿಎಂ ಸ್ನಾನ ಮಾಡಿದ್ರೆ ನಾನೇ ಸರ್ಕಾರ ಮಾತನ್ನು ಕೂಡ ಹೇಳಿದ್ದಾರೆ. ಕರೆಕ್ಟ್. ಈ ಪಕ್ಷ ಬರಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಇಲ್ಲಿದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ, ಉದಾಹರಣೆ 1960 ಒಳಗೆ ತೇನ್ ಸಿಂಗ್ ಸರ್ ಕೇಳಿದ್ರೆ, ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರು ಬರ್ದಿವಿ, ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೊತೆ ಇನ್ನೂ 14 ಜನ ಇದ್ರು, ಅವ್ರ ಹೆಸರು ಬರ್ದಿಲ್ಲ. ಇದು ಹಂಗ ಇದು ಇನ್ನೂ ಬಹಳ ಚೆನ್ನಾದಾರೆ. ತೇನ್ ಸಿಂಗ್ ಹೆಸರು ಮಾತ್ರ ಬತ್ತು, ಹಿಮಾಲಯ ಪರ್ವತ ಏನಂತ. ಅವನ ಜೋಡಿ ಇದ್ದ, ಟೆಂಟ್ ಹೊರವ, ಚಹಾ ಮಾಡವ, ಅಡಿಗೆ ಮಾಡೋರು ಎಲ್ಲರೂ ಇದ್ರು. ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು, ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ. ಬರಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡಾರೆ. ಇದರಲ್ಲಿ ನಾವು ಕೆಲವೇ ಜನಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಪೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ಹೀಗಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಎಲ್ಲ ನನ್ನಿಂದ ಆಗಿದೆ ಕೂಡ ಬಹಳ ತಪ್ಪು. ಒಂದು ಪಕ್ಷ ಕಾಂಗ್ರೆಸ್ ಅನ್ನುವಂಥದ್ದೇ ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದು. ಕಾರ್ಯಕರ್ತರ ಪಕ್ಷ ಅವರಿಂದ MLA ಮಂತ್ರಿಗಳು, ಇದೆಲ್ಲ ನಮ್ಮ ಗಮನಕ್ಕೆ ಇರಬೇಕು. ಪಕ್ಷ ಬರಲಿಕ್ಕೆ ಎಲ್ಲರದ್ದು ಸಹಕಾರ ಇದೆ. ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ, ಇನ್ನೂ ಕಷ್ಟದಲ್ಲಿದ್ದಾರೆ. ಬಹಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ, ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ. ಸೊ ನಾವು ಒಬ್ಬರಿಂದ ಕೆಲವು ಜನಿಂದ ಸರ್ಕಾರ ಬಂದಿದ್ದು ನಾವು ಒಪ್ಪೋದಿಲ್ಲ. ಪಕ್ಷ ಜೊತೆಗೆ ಶಾಸಕರ ಶ್ರಮ, ಕಾರ್ಯಕರ್ತರ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು.